ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಈ ವ್ಲಾಗ್ ಬಂದು ಲಾಸ್ಟ್ ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ. ಸ್ಯಾಟರ್ಡೇ ಮಾರ್ನಿಂಗ್ ಆ್ಯಸ್ ಯೂಶ್ವಲ್ ಬೇಗನೆ ಇದ್ದೆ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಪೂಜೆನೂ ಸಹ ಮುಗಿಸ್ಕೊಂಡೆ. ಯಾಕಂತಂದರೆ ಸ್ಯಾಟರ್ಡೇ ನಾನು ಶನೇಶ್ವರ ಸ್ವಾಮಿ ಟೆಂಪಲ್ಗೆ ಹೋಗಬೇಕಿತ್ತು. ಹಾಗಾಗಿ ಬೇಗನೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆನೂ ಸಹ ಮುಗಿಸ್ಕೊಂಡೆ. ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಮನೆಯಿಂದ ದೇವಸ್ಥಾನಕ್ಕೆ 500 ಮೀಟರ್ ಡಿಸ್ಟೆನ್ಸ್ ಇದೆ ಅಷ್ಟೇ. ದೇವಸ್ಥಾನಕ್ಕೂ ಸಹ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲಿ ಒಂದು 15 ಮಿನಿಟ್ಸ್ ಕೂತಿದ್ದೆ. ಹಸ್ಬೆಂಡ್ ಇವತ್ತು ಮನೇಲೇ ಇದ್ದರು, ಸೊ ಅವ್ರಿಗೋಸ್ಕರ ಎಣ್ಣೀರನ್ನು ತೊಗೊಂಡು ಹೋಗ್ತಾ ಇದ್ದೀನಿ. ಒಂದು ಎಣ್ಣೀರಿಗೆ 50 ರೂಪಾಯಿ ಹೇಳಿದ್ರು. ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ತೊಗೊಂಡು ಹೋಗ್ತಾ ಇದ್ದೀನಿ. ಆದರೆ ಹಸ್ಬೆಂಡು ನನಗೆ ಏನೋ ಸರ್ಪ್ರೈಸ್ ಆಗಿ ಆರ್ಡ್ರ್ ಮಾಡಿದ್ದಾರೆ. ಸೊ ಅದನ್ನು ಇಸ್ಕೊಳ್ಳೋಕ್ಕೋಸ್ಕರ ನಾನಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ಏನು ಆರ್ಡ್ರ್ ಮಾಡಿದ್ದಾರೆ ಅಂತ ಹೇಳಿ ಅಂದರೆ ಹೇಳ್ತಾ ಇರಲಿಲ್ಲ. ಫೈನಲಿ ಈಸ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಹಸ್ಬೆಂಡು ನನಗಿಷ್ಟ ಅಂತ ಕಾಂತಿ ಸ್ವೀಟ್ಸಿಂದ ಜಾಂಗೇರಿಯನ್ನು ಆರ್ಡ್ರ್ ಮಾಡಿದ್ದಾರೆ. ಅದ್ರ ಜೊತೆಗೆ ಅವರು ಕಚೋರಿ ಮತ್ತು ಖಾರ ಸಾವಿಗೆ ಮತ್ತು ಕ್ಯಾಶ್ಯೂ ನಟ್ಸ್ದು ಪಕೋಡ ಬರುತ್ತೆ, ಅದನ್ನು ಸಹ ಆರ್ಡ್ರ್ ಮಾಡಿದ್ದಾರೆ. ನಾನು ಒಂದು ಕ್ಯಾಶ್ಯೂ ನಟ್ದು ಪಕೋಡ ಟೇಸ್ಟ್ ಮಾಡಿದೆ, ತುಂಬಾ ಟೇಸ್ಟ್ ಆಗಿತ್ತು. ಬಟ್ ನಾನು ಜಾಸ್ತಿ ತಿನ್ನೋದಿಲ್ಲ, ಒಂದು ಪೀಸ್ ಮಾತ್ರ ತೊಗೊಂಡು ತಿಂದೆ. ನನಗೆ ಜಾಂಗೇರಿ ಅಂದರೆ ತುಂಬ ಇಷ್ಟ. ಎಲ್ಲನೂ ತಿಂದ್ಕೊಂಡು ನೈಟು ಊಟನೂ ಸಹ ಎಲ್ಲ ಮುಗಿಸ್ಕೊಂಡು 9 ಗಂಟೆ ಆಗಿತ್ತು. ಆವಾಗ ನಮ್ಮ ಹಸ್ಬೆಂಡ್ ಏನಂತ ಹೇಳ್ತಾ ಇದ್ದಾರೆ, ನಾವೆಲ್ಲರೂ ಲಾಂಗ್ ಡ್ರೈವ್ ಹೋಗೋಣ ಬಾ, ನೈಟ್ ಜರ್ನಿ ಮಾಡೋಣ, ತುಂಬ ದೂರ ಎಲ್ಲಾದರೂ ಹೋಗೋಣ ಬಾರೆ ಅಂತ ಕರೀತಾಯಿದ್ರು. ನಾನು ಬರಲ್ಲ ಕಣ್ರಿ, ಅವ್ರು ಫಸ್ಟು ಊಟಿಗೆ ಕರೆದ್ರು, ನಾನು ಬರಲ್ಲ ಅಂತ ಹೇಳಿದೆ. ನೆಕ್ಸ್ಟು ಧರ್ಮಸ್ಥಳ ಹೋಗೋಣ ಅಂತಂದರು. ನಾನು ಒಪ್ಕೊಂಡೆ, ಯಾಕಂದರೆ ನಾವು ಮದುವೆ ಆಗಿ 1.5 ಇಯರ್ ಆಯಿತು. ದೇವಸ್ಥಾನಕ್ಕೆ ಹೋಗಬೇಕು ಧರ್ಮಸ್ಥಳಕ್ಕೆ ಅಂತ ಅಂದ್ಕೊಂಡಿದ್ವಿ, ಆದರೆ ಹೋಗೋಕ್ಕಾಗಿರಲಿಲ್ಲ. ಇವಾಗ ಮನೆಯೂ ಸಹ ನೀಟಾಗಿ ಕ್ಲೀನಾಗಿತ್ತು. ಮತ್ತು ನಾನ್ ವೆಜ್ ಸಹ ನಾವು 1 ಮಂತಿಂದ ನಾನ್ ವೆಜ್ ಸಹ ಮಾಡಿರಲಿಲ್ಲ. ಹಾಗಾಗಿ ನಾನು ಒಪ್ಕೊಂಡೆ ಹೋಗೋಣ ಅಂತ. ಇದೊಂಥರ ಅನ್ಪ್ಲ್ಯಾನೆಡ್ ಒನ್ ಡೇ ಟ್ರಿಪ್ ಅಂತಲೇ ಹೇಳಬಹುದು. ನೆಕ್ಸ್ಟ್ ನಾವು 10 ಗಂಟೆಗೆ ಮೂಡ್ಲಪಾಳ್ಯ ಸರ್ಕಲಲ್ಲಿ ನಿಂತ್ಕೊಂಡು ಮೆಜೆಸ್ಟಿಕ್ ಬಸ್ ಹತ್ಕೊಂಡು ನೆಕ್ಸ್ಟ್ ಮೆಜೆಸ್ಟಿಕ್ಗೆ ಬಂದ್ವಿ. ಆದರೆ ಅಲ್ಲಿ ಒಂದು ಬಸ್ಸು ಸಹ ಇರಲಿಲ್ಲ, ಇತ್ತು ಬಟ್ ಎಲ್ಲನೂ ರಿಸರ್ವ್ ಆಗಿತ್ತು. ನಮಗೆ ಸೀಟ್ ಸಿಗಲಿಲ್ಲ. ನನ್ನ ಹಸ್ಬೆಂಡ್ನೇ ಚೆನ್ನಾಗಿ ಬೈದೆ, ಯಾಕಂತಂದರೆ ಫಸ್ಟೇ ಹೇಳಿದರೆ ನಮಗೆ ನಾನು ಸೀಟನ್ನು ರಿಸರ್ವ್ ಮಾಡ್ತಾಯಿದ್ದೆ ಆನ್ಲೈನಲ್ಲಿ. ಆದರೆ ಹಸ್ಬೆಂಡ್ ಹೇಳಿರಲಿಲ್ಲ. ಸೊ ಹಾಗಾಗಿ ಅನ್ಪ್ಲ್ಯಾನಡ್ ಆಗಿರೋದ್ರಿಂದ ನಾವು ಸ್ಲೀಪಿಂಗ್ ಕೋಚನ್ನು ಚೂಸ್ ಮಾಡಿಕೊಂಡು ಸ್ಲೀಪಿಂಗ್ ಕೋಚಲ್ಲಿ ಧರ್ಮಸ್ಥಳಕ್ಕೆ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ವಿ. ನಾವು ನೈಟು 12 o'clock ಆಗಿತ್ತು ಮೆಜೆಸ್ಟಿಕ್ಕಿಂದ ಬಸ್ಸನ್ನು ಬಿಟ್ಟಿದ್ದು. ನನಗೆ ಸ್ಲೀಪಿಂಗ್ ಕೋಚಲ್ಲಿ ಜರ್ನಿ ಮಾಡಿದ್ದು ಫಸ್ಟ್ ಟೈಮು, ತುಂಬಾ ಖುಷಿ ಆಯಿತು, ಚೆನ್ನಾಗಿತ್ತು. ನೆಕ್ಸ್ಟ್ ನಾವು 6:30ಗೆ ಧರ್ಮಸ್ಥಳನ ರೀಚ್ ಆದ್ವಿ. ನಮಗೆ ಫಸ್ಟ್ ಬೇಕಿದ್ದು ನೀಡ್ಸಿದ್ದು ರೂಮ್ಸು, ಎಲ್ಲನೂ ಸರ್ಚ್ ಮಾಡಿದ್ವಿ, ಬಟ್ ಎಲ್ಲ ಬುಕ್ ಆಗಿಬಿಟ್ಟಿದೆ. ಸರಾವತಿ, ನೇತ್ರಾವತಿ ಎಲ್ಲ ರೂಮ್ಸ್ಗಳು ಬುಕ್ ಆಗಿಬಿಟ್ಟಿದ್ವು. ನೆಕ್ಸ್ಟು ನಮಗೆ ಸಾಕೇತ ಸಿಕ್ತು. ಅಲ್ಲಿ ರೂಮ್ಸನ್ನು ಕೇಳೋಕೆ ಹೋದ್ವಿ. ಪ್ರೂಫ್ ತೋರಿಸಿ, ID ಪ್ರೂಫ್ ಅಂತ ಕೇಳಿದ್ರು. ನಾವು ನನ್ನ ಆಧಾರ್ ಕಾರ್ಡನ್ನು ತೋರಿಸ್ದೆ, ಬಟ್ ಅವರು ನಿಮ್ಮ ಯಜಮಾನ್ರ ಅಡ್ರೆಸ್ ಇಲ್ಲ ಇಲ್ಲಿ, ನಿಮ್ಮದು ಒಬ್ರದ್ದೇ ಅಡ್ರೆಸ್ ಇದೆ, ನೀವು ಮ್ಯಾರೇಜ್ ಫೋಟೋ ತೋರಿಸಿ ಅಂತಂದರು. ತೋರಿಸಿದ್ವಿ. ನೋಡಿ, ಇವಾಗ ನೀವು ಯಾರು ಆಧಾರ್ ಕಾರ್ಡ್ ಅಡ್ರೆಸ್ ಚೇಂಜ್ ಮಾಡಿಲ್ಲ ಅಂಥವ್ರಿಗೆ ಇದು ವಿಡಿಯೋ ಯೂಸ್ ಆಗುತ್ತೆ. ಹೊಸದಾಗಿ ಮದುವೆ ಆಗಿರೋರಿಗೆ ಇದು ಯೂಸ್ ಆಗುತ್ತೆ. ನಿಮ್ಮ ಮ್ಯಾರೇಜ್ ಫೋಟೋನ ತೋರಿಸ್ಬೇಕಾಗತ್ತೆ ಅವ್ರಿಗೆ. ನೆಕ್ಸ್ಟು ಮ್ಯಾರೇಜ್ ಫೋಟೋ ತೋರಿಸಿದ್ವಿ. ಆಮೇಲೆ ಅವರು ನಮಗೆ ರೂಮ್ಸನ್ನು ಕೊಟ್ಟರು. ರೂಮ್ ಸಹ ಚೆನ್ನಾಗಿತ್ತು. 500 ರೂಪೀಸ್ ನಮಗೆ ಡೆಪಾಸಿಟ್ ಅಮೌಂಟನ್ನು ಇಸ್ಕೊಂಡ್ರು. ಆದರೆ ಪರ್ ಹೆಡ್ಗೆ ನಮಗೆ 150 ಚಾರ್ಜ್ ಮಾಡ್ತಾರೆ. ಟೋಟಲಿ ನಮಗೆ 300 ಆಯಿತು. ಇನ್ನು 200 ನಮಗೆ ರೀಫಂಡನ್ನು ಅವರು ಮಾಡಿದ್ರು.
ಯಾಕಂದರೆ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಅವರು 500 ರುಪೀಸಿನ ಡೆಪಾಸಿಟ್ ಮಾಡಿಸ್ಕೊಂಡಿರ್ತಾರೆ. ನೆಕ್ಸ್ಟ್ ನಾನು ಸ್ನಾನ ಮಾಡಿಕೊಂಡು ರೆಡಿ ಆದೆ. ನನಗೆ ಸ್ಯಾರಿ ಹಾಕ್ಕೋಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಹಸ್ಬೆಂಡ್ಗೆ ನೀನು ಸ್ಯಾರಿ ಹಾಕೋ ತನಕ ಲೇಟ್ ಆಗಿಬಿಡುತ್ತೆ, ದರ್ಶನಕ್ಕೆ ಹೋಗಬೇಕು, ಬೇಗ ಬಾ ಅಂತ ಕರೆದುಕೊಂಡು ಹೊರಟೋದ್ರು. ನಾವು ನೈಟು ಸಹ ಅಷ್ಟೊಂದು ಫುಡ್ ಚೆನ್ನಾಗಿ ತಿಂದಿರಲಿಲ್ಲ. ಸರಿ ಬ್ರೇಕ್ಫಾಸ್ಟನ್ನು ಮಾಡಿಕೊಂಡು ದರ್ಶನಕ್ಕೆ ಹೋಗೋಣ ಅಂತ ಬ್ರೇಕ್ಫಾಸ್ಟನ್ನು ಸಹ ಮಾಡಿಕೊಂಡು ನಾವು VIP ದರ್ಶನಕ್ಕೆ ನಿಂತ್ಕೊಂಡ್ವಿ. ಇಲ್ಲಿ ಒಬ್ಬರಿಗೆ 200 ರೂಪಾಯಿ ಚಾರ್ಜ್ ಮಾಡಿದ್ರು. ಪರವಾಗಿಲ್ಲ, ಯಾಕಂದರೆ ನಮಗೆ ಜನರಲಲ್ಲಿ ಹೋಗ್ತೀವಿ ಅಂತಂದರೆ ತುಂಬ ಇನ್ನೂ ಲೇಟ್ ಆಗಿಬಿಡುತ್ತೆ ಹೋಗೋದು ಅಂತ ಅಂದ್ಕೊಂಡು ನಾವು VIP ದರ್ಶನಕ್ಕೆ ಬಂದ್ವಿ. ಅಲ್ಲಿ ಯಾವುದೇ ಫೋಟೋ ತಗೊಳ್ಳೋ ಆಗಿರಲಿಲ್ಲ, ಹಾಗಾಗಿ ನಾನು ಫೋಟೋನ ತಗೊಳ್ಳಿಲ್ಲ. ಇಲ್ಲಿ ಈಚೆ ಕಡೆ ಕೂತಿರ್ಬೇಕಾದ್ರೆ ದೇವಸ್ಥಾನದ ಹತ್ರ ಇದನ್ನು ಸ್ವಲ್ಪ ಕ್ಲಿಪ್ಪಿಂಗನ್ನು ತೊಗೊಂಡೆ. ದೇವರ ದರ್ಶನ ಅಂತೂ ಚೆನ್ನಾಗಾಯಿತು, ನನಗಂತೂ ತುಂಬ ಖುಷಿ ಆಯಿತು. ನೆಕ್ಸ್ಟು ಊಟಕ್ಕೆ ಹೋದ್ವಿ. ಊಟನೂ ಸಹ ಚೆನ್ನಾಗಿತ್ತು. ಧರ್ಮಸ್ಥಳ ಪ್ರಸಾದ ತಿನ್ನಬೇಕು ಅಂತ ತುಂಬ ಆಸೆ ಇತ್ತು, ಅದನ್ನು ಸಹ ಕಂಪ್ಲೀಟ್ ಆಯಿತು. ನಾನು ಧರ್ಮಸ್ಥಳಕ್ಕೆ ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ಫಸ್ಟು ಒಂದು 10th ಹೋಗಿದ್ದು. 10th ಕರ್ನಾಟಕ ದರ್ಶನ ಅಂತ ಫ್ರೀಯಾಗಿ ಕರ್ಕೊಂಡು ಹೋಗ್ತಾಯಿದ್ರು. ಆವಾಗ ನಾನು ಹೋಗಿದ್ದು. ಆವಾಗ ಫ್ರೆಂಡ್ಸ್ ಜೊತೆ ಬಂದಿದ್ವಲ್ಲ, ತುಂಬ ಖುಷಿಯಾಗಿ ತುಂಬ ಎಂಜಾಯ್ ಮಾಡಿಕೊಂಡು ಹೊರಟಿದ್ವಿ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ರೀಲ್ಸನ್ನು ಮಾಡಿಕೊಂಡು ನೆಕ್ಸ್ಟು ನಾವು ರೂಮನ್ನು ವೆಕೇಟ್ ಮಾಡ್ತಾಯಿದ್ದೀವಿ. ಯಾಕಂದರೆ ನಾವು ಕುಕ್ಕೆ ಸುಬ್ರಹ್ಮಣ್ಯದಿಂದನೇ ಡೈರೆಕ್ಟ್ ಬ್ಯಾಂಗ್ಳೂರಿಗೆ ಬಸ್ ಹತ್ತೋಣ ಅನ್ನೋ ಪ್ಲ್ಯಾನ್ ಇತ್ತು. ಹಾಗಾಗಿ ನೋಡಿ ನಮಗೆ 200 ರುಪೀಸ್ ರೀಫಂಡನ್ನು ಮಾಡಿದ್ರು ಅವರು. ನೆಕ್ಸ್ಟ್ ನಾವು ಬಸ್ಸನ್ನು ಹಿಡ್ಕೊಂಡು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾಯಿದ್ದೀವಿ. ಯಾರು ಈ ಸೀಸನಲ್ಲಿ ದೇವಸ್ಥಾನವಾಗಿರಲಿ ಅಥವಾ ಯಾತ್ರಾ ಸ್ಥಳಗಳಿಗೆ, ಟೂರಿಸ್ಟ್ ಪ್ಲೇಸ್ಗಳಿಗೆ ಯಾರು ವಿಸಿಟ್ ಮಾಡಬೇಡಿ ಅಂತಲೇ ಹೇಳ್ತೀನಿ. ಯಾಕಂದರೆ ತುಂಬ ಸೆಕೆ ಇರುತ್ತೆ, ತುಂಬ ಟಯರ್ಡ್ ಆಗಿಬಿಡ್ತೀವಿ. ಹಾಗಾಗಿ ನಾನು ಹೇಳ್ತಾ ಇರೋದು ನನ್ನ ಒಂದು ಪುಟ್ಟ ಸಜೆಷನ್ ಅಂತಲೇ ಹೇಳ್ಬಹುದು. ನಮಗೂ ಅದೇ, ನಮಗೆ ಬೇರೆ ಬೇರೆ ಪ್ಲೇಸಸ್ಗೆ ಹೋಗಬೇಕು ಅಂತ ಆಸೆ ಇತ್ತು. ಆದರೆ ನಾವು ತುಂಬ ಟಯರ್ಡ್ ಆಗಿಬಿಟ್ವಿ. ತುಂಬ ಅಂದರೆ ಸ್ವೆಟ್ ಅಂತೂ ತುಂಬ ಆಗ್ತಾಯಿದ್ವಿ. ನಮ್ಮ ಹಸ್ಬೆಂಡ್ ಅಂತೂ ತುಂಬ ಸ್ವೆಟ್ಟಾಗಿ ಅವರು ತುಂಬ ಟಯರ್ಡ್ ಆಗೋದ್ರು. ಸೊ ಹಾಗಾಗಿ ನಾವು ಬ್ಯಾಂಗ್ಳೂರಿಗೆ ಹೊರಟ್ಬಿಡೋಣ, ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಮಾಡಿಕೊಂಡು ಅಂತ ಪ್ಲ್ಯಾನ್ ಮಾಡ್ಕೊಂಡು ನಾವು ಬ್ಯಾಂಗ್ಳೂರಿಗೆ ಬಂದ್ವಿ. ಬ್ಯಾಂಗ್ಳೂರಿಗೆ ಬರಬೇಕಾದ್ರೆ ವಾಪಸ್ಸು ಸ್ಲೀಪಿಂಗ್ ಕೋಚನ್ನು ಕೇಳಿದ್ವಿ, ಬಸ್ಸನ್ನು ಕೇಳಿದ್ವಿ. ಅವರು ಪರ್ ಹೆಡ್ಗೆ ನಮಗೆ 1000 ರುಪೀಸ್ ಚಾರ್ಜ್ ಮಾಡ್ತೀವಿ ಅಂತಂದರು. ಆದರೆ ನಮಗೆ ಬೇಡ, KSRTC ಬಸ್ಸೇ ಸಿಗುತ್ತೆ, ಹೋಗೋಣ ಬಾ ಅಂತಂದರು. ಸರಿ, KSRTC ಬಸ್ಸೇ ನಮಗೆ ಸಿಕ್ತು. ಫೈನಲಿ ಎಲ್ಲ ದರ್ಶನ ಮುಗಿಸ್ಕೊಂಡು ವಾಪಸ್ ನಾವು ಬೆಂಗಳೂರಿಗೆ ಬಂದ್ವಿ. ಇಲ್ಲಿ ಸಕಲೇಶ್ಪುರ ವ್ಯೂ ಪಾಯಿಂಟ್ ಅಂತೂ ತುಂಬ ಚೆನ್ನಾಗಿತ್ತು. ಒಂಥರ ಮಿನಿ ಊಟಿ ಅಂತಲೇ ಹೇಳಬಹುದು. ತುಂಬ ಚೆನ್ನಾಗಿದೆ. ಅಲ್ಲಿರೋರು ಪುಣ್ಯ ಮಾಡಿರ್ತಾರೆ, ಈ ಥರ ವಾತಾವರಣದಲ್ಲಿದ್ದಾರೆ ಅಂದರೆ ತುಂಬ ಪುಣ್ಯ ಮಾಡಿರ್ತಾರೆ ಅವರಂತೂ. ಬಟ್ ಅಷ್ಟೇ ಕಷ್ಟನೂ ಇರುತ್ತೆ ಪಾಪ ಅವ್ರಿಗೂ ಸಹ. ನೆಕ್ಸ್ಟ್ ನಾವು ಮಿಡ್ನೈಟು 1 o'clockಗೆ ಬೆಂಗಳೂರಿಗೆ ಬಂದು ರೀಚ್ ಆದ್ವಿ, ಮೆಜೆಸ್ಟಿಕ್ಕಿಗೆ. ನೆಕ್ಸ್ಟ್ ಅಲ್ಲಿ ಯಾವುದೇ ಬಸ್ಸಸ್ ಇರಲಿಲ್ಲ, ನಾವು ಕ್ಯಾಬ್ ಮಾಡಿಕೊಂಡು ಮನೆಗೆ ಬಂದ್ವಿ. ಕಂಪ್ಲೀಟ್ 1 day ನಾವು ರೆಸ್ಟೇ ಮಾಡಿದ್ವಿ. ಮಂಡೇ ಈವ್ನಿಂಗು ಸ್ನಾನ ಎಲ್ಲ ಮಾಡಿಕೊಂಡು ದೇವರ ಪೂಜೆಯನ್ನು ಮಾಡಿ ಪ್ರಸಾದ ತಂದಿದ್ವಲ್ಲ ಅದನ್ನು ಸಹ ಪೂಜೆ ಮಾಡಿ ಇಲ್ಲಿ ಆಂಟಿಗೆ ಪ್ರಸಾದನ ಕೊಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.